ಈ ಕ್ಲಾಸಲ್ಲಿ ನಾವು ಕಳೆದ ಕ್ಲಾಸ್ನಲ್ಲಿ ಹೇಗೆ ಬರೆಯೋದು ಈಜಿಪ್ಷಿಯನ್ ಸಂಖ್ಯೆಗಳನ್ನು ಅಂತ ನೋಡಿದ್ವಿ. ಇದೇನಂತ ಹೇಳಿದ್ರೆ ಈಜಿಪ್ಷಿಯನ್ ಸಂಖ್ಯೆ ಕೂಡಿಸೋದು, ಕಳೆಯೋದು, ಗುಣಿಸೋದು ಇದು ಭಾರತೀಯ ಪದ್ಧತಿಗೆ ಹತ್ರದಲ್ಲೇ ಇದೆ. ನಾವೀಗ ಏನ್ ಮಾಡ್ತಾ ಇದ್ದೀವೋ ಆ ಪದ್ಧತಿಗೆ ಹತ್ರದಲ್ಲೇ ಇದೆ ಅಂತ ನೋಡಿ. ಕೆಳಗಿನ ಈಜಿಪ್ಷಿಯನ್ ಅಂಕಿಗಳನ್ನು ಕೂಡಿ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ನೋಡಿದ ತಕ್ಷಣ 10, 20, 30, 40, 50, 60, 70, 80 ಎಂಬ ಕೂಡಿಸಿ 1, 2, 3, 4, 5, 6, 7, 8, 9, 10, 11, 12, 13, 14, 15 ಅಂತ ಬರಿಬೇಕಾದ್ರೆ ನಾವು 15 ಹೇಗೆ ಬರಿತೀವಿ ಮಕ್ಕಳೇ? 15 10 10 ಅಂತ ಹೇಳಿದ್ರೆ ಹೀಗೆ ಬರಿತೀವಿ. 15 10. 5 ಅಂತ ಹೇಳಿದ್ರೆ ನಮಗೆ 1 2 3 4 5. ಈಗ ಇದು ಉಂಟಲ್ವಾ, 15 ಬಂತಲ್ವಾ, ಇದನ್ನ ನಾವೇನ್ ಮಾಡ್ತೀವಿ, ಒಂದು ದಶಕ ತಗೊಳ್ತೀವಿ. ಇದನ್ನ ದಶಕ ಈ ರೂಪದಲ್ಲಿ ಬರಿತೀವಿ, ಇಲ್ಲಿ ಬರಿತೀವಿ. ಅರ್ಥ ಆಯ್ತಲ್ವಾ? ಇಲ್ಲಿ ಕೆಳಗೆ ಎಷ್ಟು ಬರಿತೀವಿ ನಾವು? 5 ಅಂತ ಬರಿತೀವಿ. ಕೆಳಗೆ ಏನಂತ ಬರಿತೀವಿ? 5 ಬರಿತೀವಿ. ಈ 5 ಬರಿತೀರ. ನೆಕ್ಸ್ಟ್ ಇಲ್ಲಿ ಕೂಡಿಸ್ಬೇಕಾದ್ರೆ, ಇದನ್ನ ಕೂಡಿಸ್ಬೇಕಾದ್ರೆ ಇದನ್ನ ಸೇರಿಸ್ಕೋಬೇಕು. 1 2 3 4 5 6 7 8 9 10. 10ಕ್ಕೆ ಒಂದಾಯ್ತು ಮಕ್ಕಳೇ. 10 ಅಂತ ಹೇಳಿದ ತಕ್ಷಣ ಇಲ್ಲಿಗೆ ಒಂದು ಗ್ರೂಪ್ ಆಯ್ತು. 10 ಅಂತ ಹೇಳಿದ ತಕ್ಷಣ ನೋಡಿ, ಈಜಿಪ್ಷಿಯನ್ ಸಂಖ್ಯೆಯಲ್ಲಿ 10ಕ್ಕಿಂತ ಜಾಸ್ತಿ ರಿಪೀಟ್ ಆಗಲ್ಲ ಯಾವುದು. ನಮ್ಮ ರೋಮನ್ ಸಂಖ್ಯೆಯಲ್ಲಿ 3ಕ್ಕೆ ರಿಪೀಟ್, 3 ಆದ್ಮೇಲೆ ನೆಕ್ಸ್ಟ್ ನೋಡ್ಬೇಕಿತ್ತು. ಇಲ್ಲಿ 10 ಅಂತ ಹೇಳಿದ ತಕ್ಷಣ ನಾವು ಯಾವ ಇದಕ್ಕೆ ಹೋಗ್ಬೇಕು? 100 ಆಯ್ತು. 10 ಎಷ್ಟಾಯ್ತು? 10 20 30 40 50 60 70 80 90 100. 100 ಅಂತ ಹೇಳಿದ ತಕ್ಷಣ ಏನ್ ಬರೀತೀರಾ? 100 ಅಂತ ಹೇಳಿದ ತಕ್ಷಣ ಸುರುಳಿಯನ್ನ ಬರೀತೀರಾ ಅಲ್ಲ ಮಕ್ಕಳೇ? ಇಲ್ಲಿಗೆ ಆಮೇಲೆ 10 20 30 40 50 60 ಆಗುತ್ತೆ. ಆಗ 60 ಅಂತ ಹೇಳಿದ್ರೆ ನೀವು ಹೀಗೆ ಬರೀಬೇಕು. 10 20 30 40 50 60. ಆಮೇಲೆ ನೀವೇನ್ ಬರೀತೀರಾ? 1 2 3 4 ಅಂತ ಬರೀತೀರಾ. 4 ಅಲ್ಲ 5 ಅಂತ ಬರೀತೀರಾ. ಇದಾಗಿರ್ತದೆ ಮಕ್ಕಳೇ ಇದ್ರದ್ದು ಉತ್ತರ. ಓಕೆ, ಕೊಟ್ಟಿರುವುದನ್ನು 3 6 ಅಲ್ವಾ? ನಮ್ಗೆ ಏನ್ ಬಂದಿದೆ ಇಲ್ಲಿ? 1 2 3 4 5 6 ಮತ್ತೆ 6. ಅರ್ಥ ಆಯ್ತಲ್ವಾ? ಇದಿಷ್ಟು ಇದು ಗೊತ್ತಾಗಿದೆ ಅಂತ. ಈಸಿ ಇದೆ ಅಲ್ವಾ ಕೂಡ್ಸೋದು? ಅದೇ ತರ ಈಜಿಪ್ಟ್ನ ಅಂಕಿಗಳನ್ನ ಕೂಡಿಸಿ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ಮತ್ತು ಇದನ್ನ ಕೂಡಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಕೂಡಿಸ್ಬೇಕು ಅಂತ ಹೇಳಿದ್ರೆ 1 2 3 4 5 6 7 8 9 10 11 12 13 14 15. ಒಂದ್ರ ಕೆಳಗೆ 1 ಬರ್ಕೊಳ್ಳೋಣ, 15. ಆಗ ನಮ್ಗೆ ಈಸಿ ಆಗುತ್ತೆ. 1 2 3 4 5 6 7 8 9 10. ಇಲ್ಲಿಗೆ ಇದನ್ನ ಪೆನ್ಸಿಲ್ ಅಲ್ಲಿ ಹಾಕೊಳ್ಳಿ ಮಕ್ಕಳೇ, ನಿಮ್ಗೆ ಅರ್ಥ ಆಗ್ಬೇಕು ಅಂತ. ಈಗ ಇದು 10 ಬಂದ ತಕ್ಷಣ 10 ಅಂತ ಹೇಳಿದ್ರೆ ಯಾವ ಚಿಹ್ನೆ ಹಾಕ್ಬೇಕು ನಾವು? ಈ ರೀತಿ ಚಿಹ್ನೆ ಹಾಕ್ಬೇಕು. ಇನ್ನು 1 2 3 4 5. ಆಗ ಇಲ್ಲೊಂದು ನಾವೇನ್ ಮಾಡ್ತೀವಿ, ಇಲ್ಲಿ 5 ಬರಿತೀರ. 1 2 3 4 5. ಇಲ್ಲಿ ಒಂದು ಎಕ್ಸ್ಟ್ರಾ ಏನೋ ಇಲ್ಲಿ ನಮ್ಗೆ ಹತ್ರ ಯಾವುದೇ ಗುಂಪಿಲ್ಲ. ಆಗ ನಾವಿಲ್ಲಿ ಏನ್ ಮಾಡ್ತೀವಿ? 10 ಅಂತ ಬರಿತೀವಿ. ಹತ್ರ ಗುಂಪಿಲ್ಲದ ಕಾರಣ ಏನಂತ ಬರಿತೀವಿ? ಇದನ್ನ ಬರೀಲೇಬೇಕಾಗತ್ತೆ. ಈಗ 100ರ ಗುಂಪು ಅಲ್ವಾ? ಇದರ ಬೆಲೆ 10⁻². ಎಷ್ಟಿದೆ ನೋಡೋಣ. 1 2 3 4 5 6 7 8 9 10. ಆಗ ಇಲ್ಲಿಂದ ಒಂದು ಗುಂಪಾಗತ್ತೆ ಮಕ್ಕಳೇ. ನೆಕ್ಸ್ಟ್ ಯಾವ ಹೇಗೆ ಗುರುತು ಬರುತ್ತೆ? ಇದಿಷ್ಟು ಸೇರಿಸಿದಾಗ 10 ಅಂತ ಹೇಳಿದ ತಕ್ಷಣ 10 × 100 ಅಂತ ಹೇಳಿದಾಗ 1000 ಆಗುತ್ತೆ. 1000 ಅಂತ ಹೇಳಿದ ತಕ್ಷಣ ಯಾವ ಹೇಗೆ ಗುರುತು? ಹೂಬುಟ್ಟಿ ಅಲ್ವಾ? ಇದನ್ನ ಬರಿಬೇಕಾಗತ್ತೆ. ಓಕೆ, ಇಷ್ಟಕ್ಕೆ. ಆಗ ನಾವೇನ್ ಮಾಡ್ತೀವಿ? ಇದನ್ನ ಇಲ್ಲಿಗೆ ತಗೊಂಡೋಗ್ತೀವಿ. ಓಕೆ, ಜಾಸ್ತಿ ಇದನ್ನ ಏನ್ ಮಾಡ್ತೀವಿ? ಇದ್ರ ಜೊತೆಗೆ ಸೇರಿಸ್ತೀವಿ. ಇಲ್ಲಿ ಉಳ್ಕೊಂಡಿದ್ದೇನು? 100. ಅದನ್ನ ಉತ್ತರ ಬರಿತೀವಿ 100 ಅಂತ. ಈಗ ಎಷ್ಟಾಯ್ತು? 1 2 3 4 5 6 7 8 9 10. 10 ಆಗುತ್ತೆ. ಇದೆಷ್ಟಾಗುತ್ತೆ? 10 ಆಗುತ್ತೆ. 10 ಬಂತು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಹೆಗ್ ಗುರುತಿಗೆ ಹೋಗ್ಬೇಕು. ನೆಕ್ಸ್ಟ್ ಹೆಗ್ ಗುರುತು ಯಾವುದು? ಬೆರಳು ಅಲ್ವಾ? ಬೆರಳನ್ನ ಬರೆದು ಈ ರೀತಿ ಬರಿತೀವಿ. ಆಗ ಆನ್ಸರ್ ಏನ್ ಬರುತ್ತೆ ಇದಕ್ಕೆ? ಬೆರಳು. ಇದನ್ನ ಪೆನ್ಸಿಲ್ ಅಲ್ಲಿ ಇದನ್ನ ಮಾರ್ಕ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು ಮಕ್ಕಳೇ. 10 1 2 3 4 5 ಇದಾಗಿರ್ತದೆ ಆನ್ಸರ್. ಓಕೆನಾ? ಓಕೆ, 1 2 3 4 5 6. 6ನ ನಾವು ಏನು ಮಾಡ್ಲಿಕ್ಕಾಗಲ್ಲ. 10 ಮೇಲ್ ಬಂದ್ರೆ ಮಾತ್ರ ನೆಕ್ಸ್ಟ್ ಗುರುತಿಗೆ ಹೋಗೋದು. ಆಗ 6ನ ಹಾಕೋಣ. 1 2 3 4 5 6. ಈಗ ಇದು 1 2 3 4 5 6 7 8 9 10. ಆಗ 10ಕ್ಕೆ ನಾವೇನ್ ಮಾಡ್ಕೊಳ್ಳೋಣ? ಪೆನ್ಸಿಲ್ ತಗೊಳ್ಳಿ. ನೀವು ಸ್ಕೂಲಲ್ಲಿ ಹೀಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, 10ಕ್ಕೆ 10 ಅಂತ ಬಂದ ತಕ್ಷಣ ಯಾವ ಹೇಗೆ ಗುರುತು? ಕ್ವಶನ್ ಮಾರ್ಕ್. ಆಗ ಅದನ್ನ ಬರೀ. ಕ್ವಶನ್ ಮಾರ್ಕ್ ಅನ್ನ ಇಲ್ಲಿಗೆ ತಗೋಣ. ಅದು ಓಕೆ. ಇನ್ನು ಉಳ್ಕೊಳ್ಳೋದೇನು? 20. ಆಗ 10 20 ಅಂತ ಬರೀತೀರಾ. ಇದು ನೆಕ್ಸ್ಟ್ ಗುರುತಿಗೆ ಹೋಗಿದೆ. ಆಗ ಇಲ್ಲಿ ಇದಕ್ಕೆ ಇದನ್ನ ಸೇರಿಸಿದಾಗ ಅದನ್ನೇ ಬರಿಬೇಕಾಗತ್ತೆ. 100 1000 100 1000 1100 100 26 ಒಂದಾಗುತ್ತೆ. 1126 ಬರ್ತದೆ. ಅದೇ ಇಲ್ಲೂ ಬಂದಿದೆ ನೋಡಿ. 1126.
ಅರ್ಥ ಆಯ್ತಲ್ವಾ? 1126 ಇದು 1080, 1000 ಇದು 80, ಅದನ್ನ ಕೂಡಿಸ್ಬೇಕಾಗಿದ್ದು 46 ಜೊತೆ ಕೂಡಿಸಿದಾಗ ನಮಗೆ 1126 ಬರ್ತದೆ. ಹೀಗೆ ಮಾಡಿದ್ರು ಇದನ್ನ 1000 ಅಂತ ಹೇಳ್ತೀವಿ, ಇದನ್ನ 100, 1126. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಓಕೆ, ಈಗ ತ್ರಿಭುಜ ಅದೇ ತರ ಆಧಾರ 5ರ ಪದ್ಧತಿಯಂತೆ ಕೂಡಿಸಿ ಅಂತ ನಾನೇನ್ ಮಾಡ್ತೀನಿ, ವೃತ್ತದ ಅಡಿಯಲ್ಲೇ ನಾನು ವೃತ್ತವನ್ನ ಬರ್ಕೊಳ್ತೀನಿ. ಈಗ ವೃತ್ತದ ಅಡಿಯಲ್ಲಿ ನಾನು ಏನ್ ಮಾಡಿದ್ದೀನಿ, ವೃತ್ತವನ್ನ ಬರ್ಕೊಂಡಿದ್ದೀನಿ. ಈಗ ಇಲ್ಲಿನೂ ಅಷ್ಟೇ ಏನಾಗುತ್ತೆ, ದಶಕ 5ಕ್ಕಿಂತ ಮೇಲ್ ಬಂದ ದಶಕ ಸಿಗುತ್ತೆ. ನೋಡೋಣ ಬರುತ್ತಾ. 1 2 3 4 4 ಹಾಗೆ ಬರಿಬೇಕಾಗುತ್ತೆ. ತ್ರಿಭುಜ 4 ತ್ರಿಭುಜನ ಬರೀರಿ. ಇಲ್ಲಿ ಇದು 5 10 15. ಆಗ ಇದು ಅಷ್ಟೇ, ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ತನಕ ಹೋಗಿಲ್ಲ. ಆದ್ದರಿಂದ ನಾವು ಎಷ್ಟು 3 ಚೌಕನ ಹಾಗೆ ಬರಿಬೇಕಾಗುತ್ತೆ, 3 ಚೌಕ. ಈಗ ಇಲ್ಲಿನೂ ಅಷ್ಟೇ 3 ಇರೋದ್ರಿಂದ 3 ಷಡ್ಭುಜವನ್ನ ಹಾಗೆ ಬರಿಬೇಕಾದ್ರೆ 5 ಬಂದ್ರೆ ಮಾತ್ರ ನೆಕ್ಸ್ಟ್ ಹೋಗೋದು. ಈಗ ಇಲ್ಲಿ 3 ಷಡ್ಭುಜವನ್ನ ಬರೀತೀರ. ಓಕೆ, ಇಲ್ಲಿ ವೃತ್ತನೂ ಅಷ್ಟೇ 4 ಇದೆ. ಆಗ ನಾವು 4 ವೃತ್ತವನ್ನ ಬರಿತೀವಿ. ಓಕೆ, ಇದು ಉತ್ತರ ಆಗಿರ್ತದೆ ಮಕ್ಕಳೇ. ಓಕೆ, ಈ ಪದ್ಧತಿಯಲ್ಲಿ ಒಂದು ಹೆಗ್ಗುರುತು ಸಂಖ್ಯೆಯು 5 ಪಟ್ಟು ಮುಂದಿನದನ್ನು ನೀಡುತ್ತದೆ ಎಂಬುದನ್ನು ನೆನಪಿಸಿ. 5 ಪಟ್ಟು ಅಂತ ಹೇಳಿದ್ರೆ 5ಕ್ಕಿಂತ ಜಾಸ್ತಿ ಬಂದಿದ್ರೆ, ಇನ್ನೇನಾದ್ರೂ ನಮಗೆ ವೃತ್ತ 5 ಬಂದ್ಬಿಟ್ಟಿದ್ರೆ ನೆಕ್ಸ್ಟ್ ಹೆಗ್ಗುರುತು ಯಾವುದು, ನಾವು ಈ ರೀತಿ ಬರಿತಿದ್ವಿ ಅಲ್ವಾ. ಈಗ ನಮ್ಗೆ ಇದ್ರದ್ದು ಬೆಲೆ ಎಲ್ಲ ಗೊತ್ತಿದೆ ಅಲ್ವಾ. ತ್ರಿಭುಜ ಅಂತ ಹೇಳಿದ್ರೆ ಏನು, ತ್ರಿಭುಜ ಅಂತ ಹೇಳಿದ್ರೆ 1, ನಮ್ಗೆ ಚೌಕ ಅಂತ ಹೇಳಿದ್ರೆ 5, ಷಡ್ಭುಜಾಕೃತಿ ಅಂತ ಹೇಳಿದ್ರೆ 5ರ ಘಾತ 2 ಅಂತ ಹೇಳಿದ್ರೆ 25, ವೃತ್ತ ಅಂತ ಹೇಳಿದ್ರೆ 5ರ ಘಾತ 3 ಅಂತ ಹೇಳಿದ್ರೆ 125. ನೆಕ್ಸ್ಟ್ ವೃತ್ತ ಆದ್ಮೇಲೆ ಯಾವ್ದು ಬರ್ತದೆ, ಈ ರೀತಿ ಬರ್ತದೆ, ಅದು 5ರ ಘಾತ 4, 5ರ ಘಾತ 4 ಅಂದ್ರೆ 625. ಇದು ಬರ್ಲೇ ಇಲ್ಲ, 605 ಬಂದ್ಬಿಟ್ಟಿದ್ರೆ, ಇನ್ನೊಂದು 5 ವೃತ್ತ ಬಂದಿದ್ರೆ ನಾವೇನ್ ಮಾಡ್ತೀವಿ, ಈ ರೀತಿ ಎಸ್ ಅಂತ ಹೀಗೆ ಹಾವಿನ ತರ ಬರ್ದು ಅಲೆಗಳ ತರ ಬರೆದು ಇಟ್ಬಿಡ್ತಿದ್ವಿ. ಒಂದು ವೇಳೆ ಏನಾದ್ರೂ 5ರ ಘಾತ 4 ಅಂದ್ರೆ 5 ಬಂದ್ಬಿಟ್ಟಿದ್ರೆ, ಇನ್ನು 5 ವೃತ್ತಗಳು ಬಂದ್ಬಿಟ್ಟಿದ್ರೆ ನಾವೇನ್ ಮಾಡ್ಬಿಡ್ತೀವಿ, ಇದನ್ನ ಬರ್ದಿರ್ತೀವಿ. ಈ ರೀತಿ ಯಾವುದು ಬರ್ಲಿಲ್ಲ ಇಲ್ಲಿ ಹೆಗ್ಗುರುತುಗಳು, ಅಲ್ಲಿ 4ರಲ್ಲೇ ಆಯ್ತು, 5ಕ್ಕೆ ಹೋಗ್ಲೇ ಇಲ್ಲ. ಓಕೆ, 4 ಸಂಖ್ಯೆ 1 2 3 4 4 5 ಬಂದಿದ್ರೆ ಮಾತ್ರ ನೆಕ್ಸ್ಟ್ ಹೆಗ್ಗುರುತನ ಬರಿಬೇಕಾಗಿತ್ತು. ಓಕೆ, ಇಲ್ಲಿ ಹೇಳ್ತಾ ಇದ್ದಾಳೆ, ನನಗೆ ಈಜಿಪ್ಷಿಯನ್ ಮತ್ತು ಹಿಂದೂ ಪದ್ಧತಿಯ ಸಂಖ್ಯೆ ಕೂಡುವ ವಿಧಾನದಲ್ಲಿ ಹೋಲಿಕೆ ಕಾಣ್ತಿದೆ ಅಂತ. ಹೌದು, ಹೋಲಿಕೆ ಕಾಣ್ತಿದೆ. ನಾವು ದಶಕ ತಗೊಂಡ್ವಲ್ಲ ನೋಡಿ, ಇಲ್ಲಿ 47 + 56 ಅಂತ ಹೇಳಿದ್ರೆ 7 6 13 ಆಗುತ್ತೆ. ಒಂದು ದಶಕ ತಗೊಂಡ್ವಿ, 5 4 5 5 5 10 ಅಂತ ಇಲ್ಲಿ ಬರ್ದ್ವಿ. ಅದೇ ತರ ನೋಡಿ ಇಲ್ಲಿ 1 2 3 4 5 6 7 8 9 10 10 ಅಂತ ಹೇಳಿದ ತಕ್ಷಣ ನಾನು ಏನ್ ಮಾಡ್ತೀನಿ, 10ನ್ನ ಈ ರೀತಿ ಇರೋದನ್ನ ಈ ಕಡೆಗೆ ಬರೀಕೊಳ್ತೀನಿ. ಉಳ್ಕೊಂಡಿದ್ದೇನು 3ನ್ನ ಇಲ್ಲಿ ಬರಿತೀವಿ. ಅರ್ಥ ಆಯ್ತಲ್ವಾ? ಈಗ 10 ಅಂತ ಹೇಳಿದ್ರೆ 1 2 3 4 5 6 7 8 9 10 ಆಗುತ್ತೆ. 10 ಅಂತ ಹೇಳಿದ್ರೆ ನೆಕ್ಸ್ಟ್ ಹೆಗ್ಗುರುತು ಯಾವುದು, ಇದನ್ನ ಬರಿತೀವಿ. ಅರ್ಥ ಆಯ್ತಲ್ಲ? ಅದೇ ತರ ಆಧಾರ 5ರ ಪದ್ಧತಿ ಸಹ ಕೊಟ್ಟಿದ್ದಾರೆ. 3 ಅಂತ ಹೇಳಿದಾಗ 3 ತೊಂದರೆ ಇಲ್ಲ. ಇಲ್ಲಿ 5 ಬಂತು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಹೆಗ್ಗುರುತು ಯಾವುದು, ನೆಕ್ಸ್ಟ್ ಹೆಗ್ಗುರುತನ್ನ ಇಲ್ಲಿ ಬರಿತೀವಿ. ಷಡ್ಭುಜಾಕೃತಿನ ಇಲ್ಲಿ ಬರ್ಕೊಂಡಾಗ ಸೇರಿಸಿದಾಗ ಟೋಟಲ್ ಎಷ್ಟು ಷಡ್ಭುಜಾಕೃತಿ ಆಗುತ್ತೆ, ಇದ್ರದ್ದು ಒಂದು ಷಡ್ಭುಜಾಕೃತಿ, ಇದು 4, ಮತ್ತೆ ಇಲ್ಲೊಂದು ಷಡ್ಭುಜಾಕೃತಿ ಬರಿತೀವಿ. ಇಲ್ಲಿ 1 2 3 ಇಲ್ಲಿ ಇದನ್ನ ಕೂಡಿಸಿ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಏನಂತ ಹೇಳಿದ್ರೆ ಅಲ್ಲಿ 2 ಸಂಖ್ಯೆಗಳನ್ನು ಗುಣಿಸುವುದು ಹೇಗೆ ಅಂತ. ಮೊದಲ 2 ಹೆಗ್ಗುರುತು ಸಂಖ್ಯೆಗಳ ಗುಣಲಬ್ಧವನ್ನು ಪರಿಗಣಿಸೋಣ ಅಂತ. ಗುಣಿಸೋದು ಹೇಗೆ ಅಂತ ನೋಡಿ. 10 × 10 ಇದು 10, ಇದು 10 ಏನಾಗುತ್ತೆ, ನೆಕ್ಸ್ಟ್ ಹೆಗ್ಗುರುತು 100 ಬರುತ್ತೆ. 10ರ ಘಾತ 2 ಅಲ್ವಾ. ಇದು 10ರ ಘಾತ 2 × 10 ಅಂತ ಹೇಳಿದ್ರೆ ಆನ್ಸರ್ ಏನ್ ಬರುತ್ತೆ, 10ರ ಘಾತ 3. ಯಾವ ಹೆಗ್ಗುರುತದು, ಈ ರೀತಿ ಫ್ಲವರ್ ಬ್ಯಾಗ್ ಇದೆಯಲ್ಲ ಅದನ್ನ ಬರಿತೀರಾ. 10ರ ಘಾತ 3, ಇದು 10ರ ಘಾತ 3, ಇದು 10. ಆಗ ನೆಕ್ಸ್ಟ್ ಹೆಗ್ಗುರುತು ಯಾವುದು, 10ರ ಘಾತ 4. 10ರ ಘಾತ 4 ಹೀಗೆ ಈ ರೀತಿ ಬೆರಳು ಮಾಡಿ ಇಲ್ಲಿಗೆ ಈ ರೀತಿ ಮಾಡ್ತೀರಾ. ಇದು 10ರ ಘಾತ 4 × 10. ಆಗ 10ರ ಘಾತ ಎಷ್ಟು ಬರುತ್ತೆ, 5 ಬರುತ್ತೆ. 5 ಬರೋತ್ತಿಗೆ ಇದು ಕಪ್ಪೆ ಮಕ್ಕಳೇ, ಈ ರೀತಿ ಮಾಡಿ ಈ ರೀತಿ ತೋರಿಸಿದ್ದಾರೆ. ಓಕೆ, ಕಪ್ಪೆ. 10ರ ಘಾತ 4 ಮತ್ತೆ 1 10ರ ಘಾತ 5 ಆಗುತ್ತೆ. ಇದು 10ರ ಘಾತ 5 ಆಗುತ್ತೆ. ಈ ಹೆಗ್ಗುರುತುಗಳನ್ನು ಸ್ವಲ್ಪ ಬಾಯ್ಪಾಟ್ ಹೊಡ್ಕೊಂಡಿರ್ಬೇಕು. ಬಾಯ್ಪಾಟ್ ಹೊಡೆದ್ರೆ ನಿಮ್ಗೆ ಈಸಿಯಾಗಿ ಇದನ್ನ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳೇ, ಯಾವುದೇ ಹೆಗ್ಗುರುತು ಸಂಖ್ಯೆಯನ್ನು 100, ಇದನ್ನ 100 ಅಂತ ಗೊತ್ತಿದೆಯಲ್ವಾ, ಈ ರೀತಿ ಸುಳ್ಳಿ ಬಂದ್ರೆ 100 ರಿಂದ ಗುಣಿಸಿದಾಗ ಏನು ಸಿಗುತ್ತದೆ, ಈ ಕೆಳಗಿನ ಉತ್ಪನ್ನಗಳನ್ನು ಹುಡುಕಿ ಅಂತ. ಇದೇನಿದು 10 ಗುಣಿಸು ಏನು ಕೊಟ್ಟಿದ್ದಾರೆ 100. 10 × 100 ಏನಾಗುತ್ತೆ, 1000 ಆಗುತ್ತೆ. 1000 ಅಂತ ಹೇಳಿದ್ರೆ ಏನು, ಹೇಗೆ ಬರೀತೀರಾ, 10ರ ಘಾತ 3 ಅಲ್ವಾ. ಈ ರೀತಿ ಫ್ಲವರ್ 10ರ ಘಾತ 3ಕ್ಕೆ ಈ ರೀತಿ ಆಗುತ್ತಲ್ವಾ. ಓಕೆ, ಈಗ ಇದು 10, ಇದೇನಿದು 10ರ ಘಾತ 2. ನೆಕ್ಸ್ಟ್ ಬಂದಿದೆ ನಮಗೆ 10ರ ಘಾತ 3. ಏನಾಯ್ತು, ನೆಕ್ಸ್ಟ್ ಹೇಗೆ ಗುರುತು ಬಂತು ಅಲ್ವಾ. 100ರಿಂದ ಗುಣಿಸಿದಾಗ ನಮಗೆ 100 × 10 ಮಾಡಿದಾಗ ನಮಗೆ 1000 ಬಂತು. ನೆಕ್ಸ್ಟ್
ನೆಕ್ಸ್ಟ್ ಹೆಗ್ಗುರು 100 ಆದ್ಮೇಲೆ ಯಾವ ಹೆಗ್ಗುರುತು ಇದಲ್ವಾ, 1000 ಅಲ್ವಾ, ಅದು ಬಂತು. ನೆಕ್ಸ್ಟ್ ಈಗ ನಾನು 100 × 100 ಅಂತ ಹೇಳಿದ್ರೆ ಇದೇನು 10⁻², ಇದು 10⁻², ಹೌದಲ್ಲ ಮಕ್ಕಳೇ? ಹಾಗೆ ಎಷ್ಟಾಗುತ್ತೆ? 10⁻4 ಆಗುತ್ತೆ. 10⁻4 ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಯೋಚನೆ ಬರಬೇಕು? ಇದು ಬರಬೇಕು. ಓಕೆ, 10⁻4. ಓಕೆ, 10⁻2 × 10⁻2 4 ಬರ್ತದೆ. ನೆಕ್ಸ್ಟ್ ಇಲ್ಲಿ 10⁻, ಇದೆಷ್ಟು? 3. 10⁻3 ಇಂಟು ಇದೆಷ್ಟು? 10⁻, ಕ್ವಶನ್ ಮಾರ್ಕ್ ಬಂದ್ರೆ 10⁻2 ಅಂದ್ರೆ 100 ಅಂತ ಅರ್ಥ. ಈಗ ಎಷ್ಟಾಗುತ್ತೆ? ಘಾತಗಳನ್ನ ಕೂಡಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ, ಗುಣಿಸು ಅಂತ ಬಂದ ತಕ್ಷಣ. ಆಗ 10⁻, ಎಷ್ಟಾಯ್ತು? 5. 10⁻5 ಅಂತ ಬಂದ ತಕ್ಷಣ ಈ ರೀತಿ ನೋಡಿ ಮಕ್ಕಳೇ, ಅದು ಕಪ್ಪೆ, ಆಕ್ಚುಲಿ ಕಣ್ಣು ಆಗಿರುವಂತ ಗೊದ್ದ ಕಪ್ಪೆ ತರ ಇದೆ ಕಪ್ಪೆ. ಓಕೆ, ಇದನ್ನ ಈ ರೀತಿ ಬಿಡಿಸ್ತೀರಾ. ಓಕೆ, ಇದು ಕೈ ಬೆರಳು ಈ ರೀತಿ ಇರೋದು. ಈ ಕಡೆಗೆ ಹೀಗೆ ಮಾಡಿ ಒಂದು ಈ ರೀತಿ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಒಂದು ಬಾಲ ತರ ಕೊಟ್ಟಿದ್ದಾರೆ. ಇದನ್ನ ಈ ರೀತಿ ಬರಿಬೇಕು. ನೆಕ್ಸ್ಟ್ ಏನಿದು? ಇದು 10⁻, ಎಷ್ಟು? 10⁻, ಈ ಕೈ ಬೆರಳು ಬಂತು ಅಂತ ಹೇಳಿದ ತಕ್ಷಣ 10⁻, ಎಷ್ಟಾಗುತ್ತೆ? 4 ಆಗುತ್ತೆ. ಗುಣಿಸು 100. 10⁻2 ಏನ್ ಮಾಡ್ತೀರಾ? 10⁻4 × 10⁻2 10⁻6. 10⁻6ಕ್ಕೆ ಏನು ಸಿಂಬಲ್ ಮಕ್ಕಳೇ? 10⁻6ಕ್ಕೆ ಒಂದು ಮಗು ಈ ರೀತಿ ಇದೆ. ಓಕೆನಾ? ಈ ರೀತಿ ಬರಿತೀರಾ, ಚಿತ್ರವನ್ನ ಈ ರೀತಿ ಬರಿತೀರಾ. ನೆಕ್ಸ್ಟ್ ಪ್ರಶ್ನೆ, ಇವುಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದೇನಿದು? 10. ಇದೇನಿದು? 10⁻5 ಅಲ್ವಾ? ಆಗ 10 × 10⁻5. ನೆಕ್ಸ್ಟ್ ಏನು? 10⁻6. 10⁻6 ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ? ಮಗು ಚಿಹ್ನೆಯನ್ನ ಬರಿತೀವಿ ಈ ರೀತಿ ಅಲ್ವಾ? ಈ ರೀತಿ ಮಗು ಚಿಹ್ನೆ ಬರೆದ್ರೆ ಮುಗಿದೋಯ್ತು. ಇದೆಷ್ಟು? 10⁻2. 10⁻2 ಇದೆಷ್ಟು? 10⁻3. 10⁻3 ಅಂದ್ರೆ 10⁻5. 10⁻5ಕ್ಕೆ ಏನು? ಗೊದ್ದ ಮೀನು. ಗೊದ್ದ ಮೀನಲ್ಲ, ಅದು ಕಪ್ಪೆ. ಕಪ್ಪೆ ಅಂತಾನೆ ಇದೆ ಮಕ್ಕಳೇ ಬುಕ್ಕಲ್ಲಿ. ನೀವು ನೋಡಿದ್ರೆ, ರೆಫರ್ ಮಾಡಿದ್ರೆ, ಗೂಗಲ್ ಮಾಡಿ ನೋಡಿದ್ರೆ ಅದು ಕಪ್ಪೆದು ಚಿತ್ರ ಅಂತೆ. ಆಗ 10⁻5ಕ್ಕೆ ಯಾವ ಚಿತ್ರ ಬಿಡಿಸ್ಬೇಕು ನೀವು? ಕಪ್ಪೆ ಚಿತ್ರ ಬಿಡಿಸ್ಬೇಕು. ಕಪ್ಪೆ ಈ ರೀತಿ ಕೊಟ್ಟಿದ್ದಾರೆ, ಆ ರೀತಿ ಬರೀರಿ. ನೆಕ್ಸ್ಟ್ ಇಲ್ಲಿ 10⁻, ಇದೇನು? 10⁻3. ಇದು ಏನು? 10⁻3 ಹೂ ಬಿಟ್ಟಿ. ಆಗ 10⁻3 × 10⁻3 ಅಂದ್ರೆ ಏನ್ ಮಾಡ್ತೀರಾ? 10⁻, ಎಷ್ಟಾಗುತ್ತೆ? ಘಾತಗಳನ್ನ ಕೂಡಿಸಿದಾಗ 6. 10⁻6ಕ್ಕೆ ಯಾವ ಚಿಹ್ನೆ? ಮಗುದು. ಓಕೆ, ನಗಾಡ್ತಿರುವಂತ ಖುಷಿಯಾಗಿರುವಂತಹ ಒಂದು ಮಗುವಿನ ಚಿತ್ರ. ನೆಕ್ಸ್ಟ್ ಲಾಸ್ಟ್ ಒನ್ ಏನು? ಇದು ಮಾತ್ರ ನಾಟ್ ಡಿಫೈನ್ಡ್ ಮಕ್ಕಳೇ. ಯಾಕಂದ್ರೆ ಇಲ್ಲಿ ನಮ್ಗೆ 10⁻4 ಬೆರಳು ಅಂತ ಹೇಳಿದ ತಕ್ಷಣ 10⁻4 ಆಗುತ್ತೆ. ಇದು 10⁻, ಎಷ್ಟಾಗುತ್ತೆ? 6 ಆಗುತ್ತೆ. 10⁻4 ಮತ್ತೆ 10⁻6 ಘಾತಗಳನ್ನ ಕೂಡಿಸಿದಾಗ ಎಷ್ಟು ಬಂತು? 10⁻10 ಬಂತು. 10⁻10 ನಮ್ಗೆ ಹೇಳೇ ಕೊಡ್ಲಿಲ್ಲ. ನಮ್ಗೆ ಎಷ್ಟು ಗಂಟೆಗೆ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ? 10⁻7ಕ್ಕೆ ಸ್ಟಾಪ್ ಮಾಡಿದ್ದಾರೆ. 10⁻7 ಅಂದ್ರೆ ಈ ರೀತಿ ಬರಿಬೇಕಾಗುತ್ತೆ. ಇಲ್ಲಿ 10⁻, ಎಷ್ಟು ಕೊಟ್ಟಿದ್ದಾರೆ? 10 ಅಂತ. ನಾವೇನಾದ್ರೂ 10⁻10 ಈ ರೀತಿ ಬೇಕಾದ್ರೂ ಬರಿಬಹುದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು? ಫಸ್ಟ್ ಸೂರ್ಯನ ಬರೆಯೋದು. ಇದು ಎಷ್ಟಾಯ್ತು? 10⁻7 ಆಯ್ತು. ಇನ್ನು 10⁻3 ಬಾಕಿ ಇದೆ. 10⁻3ಕ್ಕೆ ಯಾವ ಚಿಹ್ನೆ ಹಾಕ್ತೀವಿ? 10⁻3ಕ್ಕೆ ಈ ರೀತಿಯ ಚಿಹ್ನೆಯನ್ನ ಹಾಕ್ತೀವಿ. ಓಕೆ, ಇದೆರಡನ್ನ ಕೂಡಿಸಿದಾಗ ನಮ್ಗೆ 10⁻10 ಬರ್ತದೆ. ಇಲ್ಲಿ 10⁻7 ಇದು ಇಂಟು 10⁻, ಇದೆಷ್ಟಾಗುತ್ತೆ? 3. 10⁻7 ಮತ್ತೆ ಘಾತಗಳನ್ನ ಕೂಡಿಸಿದಾಗ ಎಷ್ಟು ಬರ್ತದೆ? 10⁻10. 10⁻10ಕ್ಕೆ ಯಾವುದೇ ಸಿಂಬಲ್ ಕೊಡದೇ ಇರೋ ಕಾರಣ ಈ ರೀತಿ ಬರಿಬಹುದು. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ನಾವು ರಚಿಸಿದ 5ರ ಆಧಾರ ಪದ್ಧತಿಯಲ್ಲಿ ಈ ಗುಣವು ನಿಜವಾಗಿದೆಯೇ? ಹೌದು, ನಿಜವಾಗಿದೆ ಅಂತ ಬರಿಬೇಕು. ಆಧಾರ ಸಂಖ್ಯೆಯನ್ನು ಹೊಂದಿರುವ ಯಾವುದೇ ಪದ್ಧತಿಗೂ ಇದು ಅನ್ವಯಿಸ್ತದೆ. ಹೌದು, ಯಾವುದೇ ಸಂಖ್ಯಾ ಪದ್ಧತಿ ತಗೊಂಡ್ರು ಇದು ಅನ್ವಯಿಸ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಈಜಿಪ್ಷಿಯನ್ ಪದ್ಧತಿಯಲ್ಲಿ ಒಂದು ಸಂಖ್ಯೆ 10ರ ಗುಣಲಬ್ಧದ ಬಗ್ಗೆ ನಾವು ಏನು ತೀರ್ಮಾನಿಸಬಹುದು? ನೋಡಿ, 10ರ ಗುಣಲಬ್ಧ ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು 100 ಅಂತ ಗೊತ್ತಿದೆ. ಇದು 100. 100 ಎಷ್ಟಾಯ್ತು ನಿಮಗೆ? 200. 200 × 10 ಮಾಡಬೇಕು. ನೋಡಿ, ನಮಗೆ ಗುಣಿಸೋದಾದ್ರೆ 210 2000 ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ ಸಂಖ್ಯೆಯಲ್ಲಾದ್ರೆ. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಈ ರೀತಿ 100 + 100 ಗುಣಿಸು 10 ಅಂತ ಬರೆಯೋದು. ಫಸ್ಟ್ ಇದು ವಿತರಣಾ ನಿಯಮ ಮಕ್ಕಳೇ. ಫಸ್ಟ್ ಏನ್ ಮಾಡಬೇಕು? 100 × 10 ಮಾಡಬೇಕು. ಫಸ್ಟ್ 100 × 10. ನೆಕ್ಸ್ಟ್ ಈ 100 × 10. 100 × 10 ಎಷ್ಟಾಗುತ್ತೆ? 10⁻3. 10⁻3 ಅಂತ ಹೇಳಿದ್ರೆ ಯಾವ ಚಿಹ್ನೆ? ಈ ರೀತಿಯ ಚಿಹ್ನೆ. ಇಲ್ಲೂ 10⁻3 ಆಗುತ್ತೆ. 10⁻2 × 10 10⁻3 ಎರಡನ್ನ 10 ಬರೆದ್ರೆ ಈ ರೀತಿ ಆಗುತ್ತೆ. ಎಷ್ಟಾಯ್ತು? 2000 ಆಯ್ತು. ಅದೇ ತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 121 ಗುಣಿಸು 10. ಫಸ್ಟ್ 100 + 20 + 1. 100 ಗುಣಿಸು
ಏನು ಮಾಡಬೇಕು, ಎಲ್ಲವನ್ನ ವಿತರಣಾ ನಿಯಮ 100 ಗುಣಿಸು 10 ಎಷ್ಟಾಗುತ್ತೆ, 1000 ಆಗುತ್ತೆ. ಅದನ್ನು ಹೀಗೆ ಬರಿತೀರಾ. ಇಲ್ಲಿ 10 10 2 ಸಲ ಇದೆ. ಆಗ ನಾವು ಪುನಃ ವಿತರಣಾ ನಿಯಮ, ಒಂದ್ಸಲ 10 × 10 ಮಾಡಬೇಕು ಪ್ಲಸ್ 10 × 10. 10 × 10 ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾವ ಚಿಹ್ನೆ ಬರ್ತದೆ, 100ರ ಚಿಹ್ನೆ ಬರ್ತದೆ. ಪುನಃ 10 × 10 ಅಂತ ಹೇಳಿದಾಗ ಎಷ್ಟಾಯ್ತು, 100. 100 100 ಎಷ್ಟಾಯ್ತು, 200. ಅದನ್ನ ಬರಿತೀವಿ 100. ಈಗ 10 × 1, 10 ಎಷ್ಟಾಗುತ್ತೆ, 10. ಈ ರೀತಿ ಇದು ಆನ್ಸರ್ ಆಗಿರ್ತದೆ ಮಕ್ಕಳೇ. ವಿತರಣಾ ನಿಯಮವನ್ನು ಬಳಸ್ತೀವಿ ಮಕ್ಕಳೇ. ಇಲ್ಲಿ ಈ ರೀತಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು ವಿತರಣಾ ನಿಯಮ. ಇದಿಷ್ಟಕ್ಕೆ ನಾವೇನು ಮಾಡಬೇಕು, 10ರಿಂದ ಗುಣಿಸ್ಬೇಕಾಗತ್ತೆ. ಓಕೆನಾ. ಇಲ್ಲಿ 10 10 20 ಇದೆ. 20 ಪುನಃ ನಾವು ಯಾವುದರಿಂದ ಗುಣಿಸ್ಬೇಕು, 10ರಿಂದ ಗುಣಿಸ್ಬೇಕು. 2ನ್ನ 10ರಿಂದ ಗುಣಿಸ್ಬೇಕು. ಅದನ್ನು ಇಲ್ಲಿ ಮಾಡಿದೀನಿ ನೋಡಿ. ಇಲ್ಲಿ ಏನಾಗಿದೆ ನೋಡಿ, ಇದು 100 × 10 100 × 10 ವಿತರಣಾ ನಿಯಮ. ಈಗ 100 × 10 ಅಂದರೆ 10⁻3. 10⁻3 ಅಂತ ಹೇಳಿದ್ರೆ ನೀವು ಬುಟ್ಟಿಯನ್ನು ಬರ್ತೀರಿ. ಎಷ್ಟು ಬರೀಬೇಕು, 1 2 3 4 5 5 ಸಲ ಬರೀತೀರಾ. ನೆಕ್ಸ್ಟ್ 10 × 10 ಅಂದರೆ 100 ಬರೀತೀರಾ. ಪ್ಲಸ್ 10 × 10 100 ಆಗುತ್ತೆ. 10 × 1 10 ಆಗುತ್ತೆ. ಪ್ಲಸ್ 10 × ಆಗ ನಿಮ್ಗೆ ಎಷ್ಟಾಗುತ್ತೆ, 1 2 3 4 5 5220 ಆಗುತ್ತೆ ಮಕ್ಕಳೇ. ಅದೇ ತರ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇಲ್ಲಿ 1010 ಗುಣಿಸು 10. ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ, ವಿತರಣಾ ನಿಯಮ ಗೊತ್ತಿದೆ ನಿಮಗೆ. ಏನ್ ಮಾಡ್ತೀರಾ, 1000 ಮತ್ತೆ ಯಾವುದನ್ನ ಗುಣಿಸ್ಬೇಕು, 10ನ್ನ ಗುಣಿಸ್ಬೇಕು. ಮತ್ತೆ 10 ಮತ್ತೆ 10ನ್ನ ಗುಣಿಸ್ಬೇಕು. ಓಕೆನಾ. ಈಗ ಗುಣಿಸು ಫಸ್ಟ್ 10ನ್ನ ಮಾಡ್ತೀರಾ, ಪ್ಲಸ್ 10 × 10 ಮಾಡ್ತೀರಾ. ಆಗ 1000 × 10⁻3 × 10 ಅಂತ ಹೇಳಿದ್ರೆ 10⁻4. 10⁻4ಕ್ಕೆ ಯಾವುದು ಕೈ ಬೆರಳನ್ನು ತಗೊಳ್ತೀರಾ. 10 × 10 ಅಂತ ಹೇಳಿದ್ರೆ 20. 10 × 10 100 ಆಗುತ್ತೆ. ಆಗ ಯಾವುದು ಚಿಹ್ನೆ ಇದಲ್ಲ, ಬೆರಳು ಮತ್ತೆ ಕ್ವಶನ್ ಮಾರ್ಕ್ ಅನ್ನು ಹಾಕಿದ್ರೆ ಆಯ್ತು. ಓಕೆನಾ.